ಚುನಾವಣೆ ಇತ್ತು ಅಧ್ಯಕ್ಷರದು. ನಾವು 19 ಜನ ಸದಸ್ಯರುಗಳೆಲ್ಲ ಒಗ್ಗಟ್ಟಾಗಿದ್ವಿ. ಇವತ್ತು ಬೇರೆ ಯಾರೂ ನಮ್ಮ ವಿರೋಧವಾಗಿ ಅಪ್ಲಿಕೇಶನ್ ಆಗದೇ ಇರೋದ್ರಿಂದ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷನಾಗಿ. ಎಲ್ರಿಗೂ ನನ್ನ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ, ಆಮೇಲೆ ನನ್ನನ್ನು ಸಿಡೋಸ್ಕೋಟೆಯಿಂದ ಆಯ್ಕೆ ಮಾಡಿ ಕಳಿಸಿದಂಥ ನನ್ನ ಸಿಡೋಸ್ಕೋಟೆ ಜನತೆಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಏನಿವತ್ತು ಚುನಾವಣೆ ನಡೀತು, ಈ ಚುನಾವಣೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಪಕ್ಷದ ಪರವಾಗಿ ಅಲ್ಲ, ಅಥವಾ ಯಾವುದೇ ವ್ಯಕ್ತಿಗತವಾಗಿ ಅಲ್ಲ. ಈ ಚುನಾವಣೆ ನಡೆದಿದ್ದು ಏನಪ್ಪ ಅಂದರೆ, ಈ ಮುಂದೆ 1.5 ವರ್ಷದಲ್ಲಿ ಈ ಪಂಚಾಯಿತಿಯಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ರುದ್ರತಾಂಡ ಆಡ್ಬಿಡ್ತು. ಯಾವುದೇ ಒಬ್ಬ ಸದಸ್ಯರನ್ನ ಗಣನೆಗೆ ತಗೊಂಡಿಲ್ಲ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಸರ್ವಾಧಿಕಾರ ಧೋರಣೆ ಏನು ನಡೀತಾ ಇತ್ತು ಈ ಪಂಚಾಯಿತಿಯಲ್ಲಿ, ಅದು ಸಾಕಷ್ಟು ಮೀಡಿಯಾಗಳಲ್ಲೂ ಬಂತು, ಸಾಕಷ್ಟು ಪೇಪರ್ಗಳಲ್ಲೂ ಬಂತು. ಎಲ್ಲ ನಾವು ಪತ್ರಿಕೆ, ನನ್ನ ಅಣ್ಣ ತಮ್ಮಂದರು ತುಂಬ ಚೆನ್ನಾಗಿ ಬರೆದಿದ್ರು, ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಬಂದಿತ್ತು. ಹಂಗಾಗಿ ಎಲ್ಲ ಸದಸ್ಯರು ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವೆಲ್ಲ ಆಯ್ಕೆಯಾಗಿ ಬಂದಿದ್ದೀವಿ, ಜನ ನಮ್ಗೆ ಓಟ್ ಹಾಕಿದ್ದಾರೆ. ನಾವು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಚಿಂತನೆ ಮಾಡಿ ಎಲ್ಲ ತಾಯಿಯಂದರು ಕೂತ್ಕೊಂಡು ಮತ್ತು ಅಣ್ಣ ತಮ್ಮಂದರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ, ಬೇಡ ಅವ್ರನ್ನ ಅವಿಶ್ವಾಸವಾಗಿ ಇಳಿಸೋಣ ಅಂತ ಎಲ್ಲ ಚರ್ಚೆ ಮಾಡಿ ನಾವು 19-20 ಜನ ಸದಸ್ಯರು ಅವ್ರ ಮೇಲೆ ಅವಿಶ್ವಾಸ ತಂದ್ವಿ. ಅವಿಶ್ವಾಸ ತಂದಾದ ಅವ್ರು ಹೋಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ಚುನಾವಣೆ ಘೋಷಣೆ ಆಯಿತು. ಚುನಾವಣೆ ಘೋಷಣೆ ಆದ ದಿನದಿಂದ ಸಖತ್ತು ರೆಸಾರ್ಟ್ ರಾಜಕಾರಣಗಳು, ಏನು ಕುದುರೆ ವ್ಯಾಪಾರಗಳು ಎಲ್ಲ ಮಾಡಿದ್ರು. ಆದರೆ ಯಾವುದೇ ಒಬ್ಬ ಸದಸ್ಯರು, ನನ್ನ 19 ಜನ ಸದಸ್ಯರು ಯಾವುದೇ ಆಕಾಂಕ್ಷೆಗೆ ಬಲಿಯಾಗದೆ ಅವ್ರು ಕೊಟ್ಟಂಥ ಯಾವುದೇ ಇದನ್ನು ತುಚ್ಛವಾಗಿ ತೆಗೆದುಹಾಕಿ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರ ಕೊಟ್ಟರು. ಅವರೆಲ್ಲರಿಗೂ ನಾನು 19 ಜನಕ್ಕೂ ಪಾದಾಭಿವಂದನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದಂಥ ಈ ಒಂದು ಅಧ್ಯಕ್ಷ ಸ್ಥಾನ ಅವರಿಗೆ ಯಾವಾಗಲೂ ಶಾಶ್ವತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಸಂದರ್ಭದಲ್ಲಿ ಕೋಟಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಏನು ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜೊತೆಲಿ ನಿಂತ್ಕೊಂಡ್ರು, ಯಾವುದೇ ಪಕ್ಷ ಇಲ್ಲದೆ, ಯಾವುದೇ ಪಕ್ಷದ ನಾಯಕರಲ್ಲ, ಎಲ್ಲ ನಾಯಕರುಗಳು ನಮ್ಮ ಜೊತೆಯಲ್ಲಿ ತುಂಬ ಆವಾಗಿಂದನೂ ಕೆಲಸ ಮಾಡಿ ಇವತ್ತಿಗೆ 10 ದಿನ ಆಯಿತು. 10 ದಿನದಿಂದ ನನ್ನ ಜೊತೆಯಲ್ಲಿದ್ದು ಈ ಅಧ್ಯಕ್ಷ ಸ್ಥಾನ ಬರೋದಕ್ಕೆ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣ ಆಗಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮುಂದೆ ಈಗ ನನ್ನ ಮುಂದೆ ಇರೋದು ಏನಂತಂದರೆ, ಭ್ರಷ್ಟಾಚಾರನ ಫಸ್ಟು ಇಲ್ಲಿಂದ ಮಟ್ಟ ಹಾಕಬೇಕು. ಏನು ಭ್ರಷ್ಟಾಚಾರ ನಡೆದಿದೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ಸೂಕ್ತವಾದ ತನಿಖೆ ಆಗಬೇಕು. ಯಾರು ಭ್ರಷ್ಟಾಚಾರ ಮಾಡಿದರೆ ಅವ್ರಿಗೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಏನು ಭ್ರಷ್ಟಾಚಾರ ಆಗಿದೆ ಅದನ್ನೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮುನಿಕೃಷ್ಣಪ್ಪನವರು ಈ ದಿನ ಸುರಗಜಕ್ನಲ್ಲಿ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಉತ್ಪೂರ್ವಕ ವಂದನೆಗಳು ಹೇಳ್ತೀನಿ. ಅವರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ತುಂಬ ಜನಗಳು ಸಹಾಯ ಮಾಡಿದ್ದಾರೆ. ಅವರ ಸಹಾಯದಿಂದ ಮುನಿಕೃಷ್ಣಪ್ಪನವರು ಇದನ್ನು ಚೇರ್ಮನ್ರಾಗಿದ್ದಾರೆ. ಅವ್ರ ಚೇರ್ಮನ್ರಾಗಿ ಈ ಪಂಚಾಯತಿನ ಮಾದರಿ ಮಾಡಬೇಕು.